ನನ್ನ ಹೆಸರು ಗೀತಾ. ನಾನು 9ನೇ ತರಗತಿಯಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕೌತಾಳದಲ್ಲಿ ಓದುತ್ತಿದ್ದೇನೆ. ಅಲ್ಟ್ರಾಟಿಕ್ ಲ್ಯಾಬ್ನಲ್ಲಿ ಒಂದು ಮಾದರಿಯನ್ನು ತಯಾರು ಮಾಡಿದ್ದೇವೆ. ಆ ಮಾದರಿಯ ಹೆಸರು ಫುಡ್ ಕ್ವಾಲಿಟಿ. ನನ್ನ ಹೆಸರು ಕಲ್ಪನಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕವಿತಾ. ನಮ್ಮ ಶಾಲೆಯಲ್ಲಿ ಅಲ್ಟ್ರಾಟಿಕ್ ಲ್ಯಾಬ್ನಲ್ಲಿ ಒಂದು ಮಾದರಿ ತಯಾರಿಸಿದ್ದೇವೆ. ಆ ಮಾದರಿಯ ಹೆಸರು ಫುಡ್ ಕ್ವಾಲಿಟಿ. ಹಣ್ಣನ್ನು ಸೇವಿಸುವಾಗ ಎಚ್ಚರಿಕೆಯಿಂದ ಸೇವಿಸಿ. ಹಣ್ಣನ್ನು ಸೇವಿಸುವಾಗ ಎಚ್ಚರಿಕೆಯಿಂದ ಸೇವಿಸಿ. ಹಣ್ಣನ್ನು ಆರೋಗ್ಯವಾಗಿದ್ದರು ತಿಂತಾರೆ, ಆರೋಗ್ಯವಿಲ್ಲದಿದ್ದರೂ ತಿಂತಾರೆ. ಹಣ್ಣಂದರೆ ಮಕ್ಕಳಿಗೆ ತುಂಬ ಇಷ್ಟ. ಹಣ್ಣನ್ನು ಸೇವಿಸುವಾಗ ಮಕ್ಕಳಿಗೆ ಅದರ ಕ್ವಾಲಿಟಿಯನ್ನು ಹಣ್ಣು ಆರೋಗ್ಯದ ಒಂದು ಭಾಗವಾಗಿದೆ. ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ. ಹಣ್ಣುಗಳನ್ನು ಅದರ ಕ್ವಾಲಿಟಿಯನ್ನು ಚೆಕ್ ಮಾಡಿ ತಿನ್ನಬೇಕು. ಹಣ್ಣುಗಳು ರಸ್ತೆ ಬದಿಯಲ್ಲಿ ಇರುವ ಹಣ್ಣುಗಳನ್ನು ತಿನ್ನುವ ಮುಂಚೆ ಅದರ ಕ್ವಾಲಿಟಿ ಮತ್ತು ಅದರ ಭಾಗಗಳನ್ನು ಚೆಕ್ ಮಾಡಿ ತಿನ್ನಿರಿ. ಹಣ್ಣಿನೊಳಗೆ ಒಂದು ಸ್ವಲ್ಪವಾದರೂ ಕೊಳೆತಿದ್ದರೆ ಅದು ಹಣ್ಣನ್ನು ಪೂರ್ತಿ ಅವಲಂಬಿಸುತ್ತದೆ. ಮನೆಯಲ್ಲಿ ಹಣ್ಣು ಸ್ವಲ್ಪ ಕೊಳೆತಿದ್ದರೆ ಅದರ ಭಾಗ ತೆಗೆದು ಉಳಿದ ಹಣ್ಣನ್ನು ತಿನ್ನುತ್ತಾರೆ. ಆ ಥರ ತಿನ್ನಬಾರ್ದು. ಹಣ್ಣು ಸ್ವಲ್ಪ ಕೊಳೆತಿದ್ದರೂ ಅದು ಹಣ್ಣಿನ ಪೂರ್ತಿ ಭಾಗವನ್ನು ಅವಲಂಬಿಸುತ್ತದೆ. ಆ ಹಣ್ಣನ್ನು ಎಸೆಯಬೇಕು. ಹಣ್ಣು ಮೇಲೆ ಚೆನ್ನಾಗಿದೆ ಅಂತ ಅನ್ಕೊಂಡು ಚೀಪ್ ಹಣ್ಣನ್ನು ಕಡಿಮೆ ರೇಟಿಗೆ ತಗೊತೀರಾ, ಆದರೆ ಹಣ್ಣು ಚೆನ್ನಾಗಿರೋದಿಲ್ಲ. ಆದರೆ ಯಾರು ಕ್ವಾಲಿಟಿನ ನೋಡೋದಿಲ್ಲ, ಬರೀ ಹಣ್ಣನ್ನಷ್ಟೇ ನೋಡಿ ತಗೊತಾರೆ. ಕ್ವಾಲಿಟಿನ ನೋಡಿ ತಗೋಬೇಕು. ಜಾಸ್ತಿ ಜನ ಹಣ್ಣನ್ನು ಜಾಸ್ತಿ ತಿಂತಾರೆ. ಅವರು ತಿನ್ನೋ ಟೈಮ್ನಾಗ ಅದನ್ನು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಈ ಲ್ಯಾಬ್ನಲ್ಲಿ ನಾವು ಹಣ್ಣಿನ ಗುಣಮಟ್ಟವನ್ನು ಪರೀಕ್ಷಿಸುವ ಒಂದು ಮಾದರಿಯನ್ನು ತಯಾರಿಸಿದ್ದೇವೆ.